ಕಸ ತಡೆಯೋದಕ್ಕೆ ಕಸ, ಮುಳ್ಳನ್ನ ಮುಳ್ಳಿನಲ್ಲೇ ತೆಗೀರಿ, ಇದು ಗಾದೆ ಮಾತು. ಈಗ ಬೆಂಗಳೂರಲ್ಲಿ ಹೊಸ ಗಾದೆ ಮಾತು ಏನಂದ್ರೆ ಕಸ ತಡೆಯೋದಕ್ಕಾಗಿ ಕಸ ಅಂತ ಹೇಳಿ, ಅಂದ್ರೆ ಕಸವನ್ನ ಕಸದಿಂದಲೇ ತಡೆಯೋದು. ಬೆಂಗಳೂರಿನಲ್ಲಿ ಬೀದಿ ಬದಿಯಲ್ಲಿ ಕಸ ಹಾಕೋರಿಗೆ ಈಗ ಪಾಠ ಕಲಿಸೋದಕ್ಕೆ GBA ಮುಂದಾಗಿದೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಹಿಂದಿನ BBMP ಅಥವಾ ಅದಕ್ಕಿಂತ ಮುಂಚಿದ್ದಂತಹ BMP ಇವೆಲ್ಲ ಇದ್ದಾಗಲೂ ಕೂಡ ಬೆಂಗಳೂರಲ್ಲಿ ಕಸ ಹಾಕೋದು ವೆರಿ ಕಾಮನ್. ರಸ್ತೆ ಬದಿಗಳಲ್ಲಿ, ಏನು ಸರ್ಕಲ್ಗಳ ಬಳಿಯಲ್ಲಿ, ಜಂಕ್ಷನ್ಗಳಲ್ಲಿ ಎಲ್ಲ ಹಾಕೋದು ಕಾಮನ್. ಈಗ ಬೀದಿ ಬದಿಯಲ್ಲಿ ಕಸ ಹಾಕೋರಿಗೆ ಪಾಠ ಕಲಿಸೋದಕ್ಕೆ GBA ಮುಂದಾಗಿದೆ. ಎಲ್ಲೆಲ್ಲಿ ಖಾಲಿ ಸೈಟ್ಗಳಿರ್ತವೋ ಅಲ್ಲಿ ಹೋಗಿ ತಮ್ಮ ಮನೆ ಕಸವನ್ನ ಒಂದು ಪ್ಲಾಸ್ಟಿಕ್ ಕವರ್ ಕಟ್ಟಿದ್ರು, ಬಿಸಾಕಿದ್ರು, ಇಷ್ಟು ಮಾಡಿ ಬರುವಂಥದ್ದು. ಬೈಕು, ಕಾರ್ಗಳಲ್ಲಿ ಬಂದು, ಆಟೋದಲ್ಲಿ ಬಂದು ಕಸ ತಂದು ಹಾಕುವವರನ್ನ ಈಗ ಟ್ರ್ಯಾಕ್ ಮಾಡಲಾಗುತ್ತೆ. ಬೈಕ್ಗಳಲ್ಲಿ ಬೈಕ್ ಓಡಿಸ್ತಾನೆ ಇರ್ತಾರೆ, ಹಂಗೇನೆ ಇನ್ನೊಂದು ಕೈಯಲ್ಲಿ ಇಳಿಸಿರ್ತಾರೆ. ಕಾರಲ್ಲಿ ಡ್ರೈವ್ ಮಾಡ್ತಾರೆ ನೋಡಿ, ಕಾರಲ್ಲಿ ಡ್ರೈವ್ ಮಾಡ್ತಾ ಇರ್ತಾರೆ, ವಿಂಡೋ ಡೌನ್ ಮಾಡ್ತಾರೆ, ಕಸ ಬಿಸಾಕಿದ್ರು ಹೋಗ್ತಾ ಇರ್ತಾರೆ. ಈ ರೀತಿಯವರು ನಮಗೆ ಕಾಣಿಸ್ತಾ ಇರ್ತಾರೆ. ಪ್ರತಿ ದಿವಸದ ಸಮಸ್ಯೆ ಇದು. ಯಾಕಂದ್ರೆ ಬೆಂಗಳೂರಿನ ಕಸದ ವಿಚಾರದಲ್ಲಿ ಅನೇಕ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ಸರ್ಕಾರಗಳು ಬದಲಾದರೂ ಕೂಡ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಕಡಿಮೆ ಆಗಲೇ ಇಲ್ಲ. ಆದರೆ ಕಸ ಮಾತ್ರ ಹಾಗೆಯೇ ಬಂದು ಬೀಳ್ತಾ ಇರುತ್ತೆ, ಡಂಪ್ ಆಗ್ತಾ ಇದೆ. CCTVಗಳ ಮೂಲಕ ಕಸ ಹಾಕೋರನ್ನ ಪತ್ತೆ ಮಾಡಿದೆ ಈಗ GBA. ಯಾರ್ಯಾರು ಕಸ ಎಲ್ಲೆಲ್ಲಿ ಹಾಕ್ತಾ ಇದಾರಲ್ಲ ಅವರೆಲ್ಲರನ್ನು ಕೂಡ ಹುಡುಕ್ತಾ ಇದೆ GBA ಮತ್ತು ಟ್ರ್ಯಾಕಿಂಗ್ ಮಾಡ್ತಾ ಇದೆ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾಕಂದ್ರೆ ಪರ್ಟಿಕ್ಯುಲರ್ ಪ್ಲೇಸ್ಗಳಲ್ಲಿ ತಗೊಂಬಂದು ಇವ್ರು ಕಸ ಹಾಕದೇ ಇದ್ರೆ ಇವ್ರಿಗೆ ನೆಮ್ಮದಿರೋದಿಲ್ಲ. ತಮ್ಮ ಮನೆಯಲ್ಲಿರುವಂತಹ ಕಸವನ್ನ ಪ್ರತಿನಿತ್ಯ ಮನೆ ಎದುರುಗಡೆ ಬರುವಂತಹ ಕಸದ ಲಾರಿಯಲ್ಲಿ ಅಥವಾ ಆಟೋದಲ್ಲಿ ಕಳಿಸೋದು ಬಿಟ್ಬಿಟ್ಟು ಬಂದ್ರು ಡಂಪ್ ಮಾಡಿ ಹೋದು. CCTVಗಳ ಮೂಲಕ ಈಗ ಅವ್ರನ್ನ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಕಸ ಮತ್ತೆ ಎತ್ತಿಕೊಂಡು ಹೋಗಿ ಮನೆಗಳ ಮುಂದೆ ಡಂಪಿಂಗ್ ಮಾಡಲಾಗುತ್ತೆ. ಇದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದೆ. ಯಾರು ಪ್ರತಿನಿತ್ಯ ಬಂದು ಕಸ ಹಾಕ್ತಾರೋ ಅಂಥವರ ಮನೆ ಮುಂದೆ ಬಂದು ಬೀಳುತ್ತೆ ಕಸ. ಆಗ ಅವ್ರಿಗೂ ಅನುಭವ ಆಗಬೇಕಲ್ಲ. ಕಸ ಈಗ ಎಷ್ಟೋ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಕೆಲವು ಏರಿಯಾಗಳಲ್ಲಿ ಅದು ಈ ಕಾರ್ನರ್ ಸೈಟ್ ಅಂತ ಹೇಳ್ಕೊಂಡು ಭಾಳ ಆಸೆ ಪಟ್ಟು ಸೈಟ್ ತಗೊಂಡು ಅಲ್ಲಿ ಮನೆ ಕಟ್ಟಿಸಿರ್ತಾರೆ ಅಥವಾ ಇನ್ನೇನೋ ಒಂದು ಕಟ್ಟಿಸಿರ್ತಾರೆ. ಕರೆಕ್ಟಾಗಿ ಅದೇ ಜಾಗದಲ್ಲಿ ಬಂದು ಬಿಸಾಕ್ತಾ ಇರ್ತಾರೆ, ಆ ಕಾರ್ನರ್ಗಳಲ್ಲಿ ಬಿಸಾಕ್ತಾರೆ. ಮೂಗು ಮುಚ್ಕೊಂಡು ಓಡಾಡ್ಬೇಕನ್ನೋ ಪರಿಸ್ಥಿತಿ. ಆ ಮನೆಗಳವ್ರು ಹಿಂಗಿರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡದೇನೆ ತಗೊಂಬಂದ್ರು ಬಿಸಾಕಿದ್ರು. ಏನೇನು ರೀತಿಯಲ್ಲಿ ಬೈಗಳದ ರೀತಿಯಲ್ಲಿ ಬರೀತಾರೆ, ಬೋರ್ಡ್ಗಳನ್ನ, ದೇವರ ಫೋಟೋಗಳನ್ನು ಇಡ್ತಾರೆ. ಕಸ ಅಂದ್ರೆ ನಮ್ಮ ಸ್ವಚ್ಛತಾ ಕಾರ್ಮಿಕರು ಪಾಪ ನೀವು ಇಲ್ಲೆಲ್ಲ ಬಂದು ಕಸ ಡಂಪ್ ಮಾಡಬೇಡಿ ಅಂತ ಹೇಳಿ ಅಲ್ಲಿ ಗುಡಿಸಿ, ಸಗಣಿ ಸಾರಿಸಿ, ಅಲ್ಲಿ ರಂಗೋಲಿ ಬರೆದು ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಸೋ ಕಾಲ್ಡ್ ಬುದ್ಧಿವಂತರಿಗೆ ಅದು ಬುದ್ಧಿ ಕಲಿಸಿಲ್ಲ. ಈಗ ದಂಡಂ ದಶಗುಣಂ ಅನ್ನುವಂಥ ರೀತಿಯಲ್ಲಿ ದಂಡ ಪ್ರಯೋಗವೇ ಎಲ್ಲ ರೀತಿಯಲ್ಲಿಯೂ ಕೂಡ ಬುದ್ಧಿ ಕಲಿಸೋದಕ್ಕಿರುವಂತಹ ಮಾರ್ಗ ಅಂತೇಳಿ ಸರ್ಕಾರ ಹೊರಟಿದೆ. ರಾತ್ರೋರಾತ್ರಿ ಕಸ ಬಿಸಾಕಿದ್ದವರಿಗೆ ಬೆಳಗ್ಗೆನೆ ಶಾಕ್ ಕೊಟ್ಟಿದೆ GBA. ಹೀಗೆ ರಾತ್ರೋರಾತ್ರಿ ಕಸ ಬಿಸಾಕಿ ಹೋಗ್ಬಿಡ್ತಾರಲ್ಲ ಅಂಥವ್ರಿಗೆ ಬೆಳಗ್ಗೆನೆ ಅವರ ಮನೆ ಮುಂದೆ ಬಂದು ಕಸ ಬಿದ್ದರೆ ಹೆಂಗಿರ್ಬೇಕು? ಎಲ್ಲರೂ ಮಲಗೋದಕ್ಕೆ ಮುಂಚೆ ತಗೊಂಡ್ಬಂದ್ರು, ಕಸ ಬಿಸಾಕಿದ್ರು, ಹೋದ್ರು. ಈ ರೀತಿಯಂತ ಬೇಜವಾಬ್ದಾರಿತನ ಇರಬಾರ್ದು ಯಾರು ಕೂಡ. ಇದು ಕೆಲವರು ಮಾಡುವಂಥದ್ದು. ಏನು ಎಲ್ಲ ಇಡೀ ಬೆಂಗಳೂರಿಗರೆಲ್ಲರೂ ಹಾಗೆ ಮಾಡಲ್ಲ. ಎಲ್ಲ ಬೆಂಗಳೂರಿಗರು ಏನು ಕಸವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರುವಂತಹ ಆಟೋಗಳಲ್ಲಿ ಕಳಿಸ್ತಾ ಇರ್ತಾರೆ. ಎಲ್ಲರೂ ಕಸ ಡಂಪ್ ಮಾಡಿದ್ರೆ ಹೆಂಗಿರ್ಬೋದು ಬೆಂಗಳೂರಿನ ಪರಿಸ್ಥಿತಿ? ಎಲ್ಲರೂ ಮಾಡ್ತಾ ಇಲ್ಲ, ಆದರೆ ಒಂದು 5-10% ಜನ ಮಾಡ್ತಾ ಇರುವಂಥ ಕೆಲಸ ಇದು. ಅಂಥವ್ರಿಗೆ ಪಾಠ ಕಲಿಸಲೇಬೇಕಾಗಿರೋದು GBA ಜವಾಬ್ದಾರಿ ಕೂಡ. ಮನೆ ಮುಂದೆ ಕಸ ಸುರಿಯೋ ಅಭಿಯಾನದ ಮೂಲಕ ಜಾಗೃತಿ ಮತ್ತು ಎಚ್ಚರಿಕೆ ಇಲ್ಲಿ ಬಹಳ ಸಿಂಪಲ್ ಇದೆ. ನಿಮ್ಮ ಮನೆ ಮುಂದೆ ಕಸ ಬಂದು ಬೀಳಬಾರ್ದು ಅಂತ ಹೇಳಿದ್ರೆ ನೀವು ನಿಮ್ಮ ಕಸವನ್ನ ಎಲ್ಲಿ ವಿಲೇವಾರಿ ಮಾಡಬೇಕು ಅಲ್ಲೇ ವಿಲೇವಾರಿ ಮಾಡಬೇಕು. ಯಾವ ವೆಹಿಕಲ್ ಬರುತ್ತೋ ಅದರಲ್ಲೇ ಕಳಿಸ್ಬೇಕು. ಯಾರು ಸ್ವಚ್ಛತಾ ಕಾರ್ಮಿಕರು ಬರ್ತಾರೋ ಅವ್ರ ಹತ್ರನೇ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ಎಲ್ಲೆಂದ್ರಲ್ಲಿ ಬಿಸಾಕಿದ್ರಿ ಅಂತ ಹೇಳಿದ್ರೆ ತಗಲಾಕೊಳ್ತೀರಿ. ಅದು ಈಗ ಸದ್ಯಕ್ಕೆ ನಡೆಸ್ತಾ ಇರುವಂತಹ ಜಾಗೃತಿ ಅಲ್ಲ, ಇದು ಎಚ್ಚರಿಕೆ. ಇದು ನೇರವಾದ ಎಚ್ಚರಿಕೆ. ನಿಮ್ಮ ಕಸ ನಿಮ್ಮ ಮನೆ ಮುಂದೆ ಅಂತ. ರಸ್ತೆ ಬದಿ ಕಸ ಬಿಸಾಕಿ ಮಾನ ಕಳ್ಕೊಳ್ಬೇಡಿ. ಯಾಕಂದ್ರೆ ರಸ್ತೆ ಬದಿಯಲ್ಲಿ ನೀವು ಕಸ ಬಿಸಾಕೋದ್ರಿಂದಾಕಿ ನಿಮ್ಮ ಮನೆ ಮುಂದೆ ಬಂದು ಕಸ ಬೀಳುತ್ತಿದ್ದಾಗ ಅಕ್ಕಪಕ್ಕದವ್ರು ಕೇಳ್ತಾರೆ, ಏನ್ ನೀನ್ ಬಿಸಾಕ್ತಿದ್ಯಾ ಅಂತ ಕೇಳ್ತಾರೆ. ಹಂಗಾಗಬಾರ್ದು. ಯಾಕಂದ್ರೆ ವಿತ್ ಪ್ರೂಫ್ ತಂದು ಮನೆ ಮುಂದೆ ಹಾಕ್ತಾರೆ. ಮಾನ ಕಳ್ಕೊಳ್ಳುವಂತಹ ಕೆಲಸವನ್ನು ಮಾಡಬೇಡಿ ದಯವಿಟ್ಟು. ಯಾಕಂದ್ರೆ ಇದು ಪ್ರತಿಯೊಬ್ಬರ ಜವಾಬ್ದಾರಿ, ನಾಗರಿಕ ಸಮಾಜದ ಜವಾಬ್ದಾರಿ ಇದು. ಈ ರೀತಿಯಾಗಿ ಕಸ ಎಲ್ಲೆದರಲ್ಲಿ ಬಿಸಾಕಬಾರದು ಅಂತ ಹೇಳುವಂಥದ್ದು ನಾಗರಿಕ ಸಮಾಜದ ಜವಾಬ್ದಾರಿ ಇದು. ರಸ್ತೆ ಬದಿ ಕಸ ಬಿಸಾಕಿ ಮಾನ ಕಳ್ಕೊಳ್ಬೇಡಿ.
ರಸ್ತೆ ಫುಟ್ಪಾತ್ಗಳ ಮೇಲೆ ಕಸ ಸುರಿಯೋರ ಮೇಲೆ ಈಗ ಕಣ್ಗಾವಲನ್ನು ಇಡಲಾಗಿದೆ. ಯಾವ್ಯಾವ ಸ್ವರೂಪದಲ್ಲಿ ಪ್ರಯೋಗಗಳಾಗಿದ್ದಾವೆ ನೋಡಿ. ಮಾರ್ಷಲ್ಗಳನ್ನು ಇಟ್ಟರು, ಮಾರ್ಷಲ್ಗಳ ಮೂಲಕವಾಗಿ ಮಾನಿಟರ್ ಮಾಡಿಸುವಂತಹ ಕೆಲಸ, ಇವೆಲ್ಲವೂ ಕೂಡ ಬೇಕಿರೋದಿಲ್ಲ. ಒಂದು ನಗರದಲ್ಲಿ ಜನರು ಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ ಈ ರೀತಿಯಾಗೆಲ್ಲ ಬೇಕಿರೋದಿಲ್ಲ. ಆ ಮಾರ್ಷಲ್ಗಳನ್ನ ಬೇರೆನ್ಯಾವುದೋ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ BBMPಗೆ. ಆದ್ರೆ ಮಾರ್ಷಲ್ಗಳನ್ನ ಈ ಕಸ ಸುರಿಯೋದನ್ನ ಟ್ರ್ಯಾಕ್ ಮಾಡೋದಕ್ಕೆ ಇಡಬೇಕಂತ ಅನಿವಾರ್ಯತೆ ನಮ್ಮಲ್ಲಿ ಸೃಷ್ಟಿಯಾಗಿರೋ ಕಾರಣನೇ ಜನರಲ್ಲಿರುವಂತಹ ಬೇಜವಾಬ್ದಾರಿತನ. ಅದು 5-10% ಜನ ಮಾಡ್ತಾ ಇರುವಂತಹ ಕೆಲಸ ಇದು. CCTV ಮಾರ್ಷಲ್ಗಳ ಮೂಲಕ ಹದ್ದಿನ ಕಣ್ಗಾವಲನ್ನು ಇಡಲಾಗುತ್ತೆ. CCTVಗಳನ್ನ ಎಲ್ಲೆಲ್ಲಿ ಕಸ, ಯಾಕಂದ್ರೆ ಕೆಲವು ಪಾಯಿಂಟ್ಗಳಿದಾವೆ, ಅಲ್ಲಿ ಕಸ ಹಾಕದೇ ಇದ್ರೆ ಆ ಡೈಲಿ ಕಸ ಹಾಕುವಂಥವ್ರಿಗೆ ಮೋಸ್ಟ್ಲಿ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗುತ್ತೋ ಗೊತ್ತಿಲ್ಲ, ಅದನ್ನ ಕಂಡ ತಕ್ಷಣ ತಗೊಂಡೋದ್ರು ಕಸ ಬಿಸಾಕಿ. ಈ ರೀತಿಯಾಗಿರುವಂಥವ್ರಿದ್ದಾರೆ. ದಂಡ ವಿಧಿಸಿ ನಂತರ ಖುದ್ದು GBA ಇಂದಲೇ ಕಸ ತೆರವನ್ನ ಮಾಡಲಾಗುತ್ತೆ. ಹಾಗೆ ಕಸ ಸುರಿದು ಮನೆ ಮುಂದೆ ಕಸ ಸುರಿದಾಗ ಅಕ್ಕಪಕ್ಕದವರೆಲ್ಲ ಬಂದು ಕೇಳ್ತಾರೆ, ನೋಡಿ ಇದು ಎಲ್ಲರ ರಸ್ತೆಯಲ್ಲಿ ಮಾನಹರಾಜ ಹಾಕೋದು ಅಂತ ಹೇಳೋದು ಇದಕ್ಕೇನೆ. ಹಂಗಾಗಬಾರ್ದು ಅಂತ ಹೇಳಿದ್ರೆ ಸಿಂಪಲ್, ಅದಕ್ಕೇನು ಬಹಳ ಕಷ್ಟಪಡೋದಕ್ಕಿಲ್ಲ. ಹಂಗೆ ಆಗಬಾರ್ದು ನನಗೆ ಅಂತ ಹೇಳಿದ್ರೆ ಸಿಂಪಲ್, ಕಸದ ವೆಹಿಕಲ್, ಕಸ ತೆಗೆದುಕೊಂಡು ಹೋಗೋದಕ್ಕೆ ಬರುವಂತ ವೆಹಿಕಲ್ ಬಂದಾಗ ಕಸ ಹಾಕಿದ್ರೆ ಸಾಕು, ಅಷ್ಟು ಮಾಡಿದ್ರೆ ಮುಗೀತು. ಅದೇ ದೊಡ್ಡ ಉಪಕಾರ ಬೆಂಗಳೂರಿನಲ್ಲಿ. ದಂಡ ವಿಧಿಸಿ ನಂತರ ಖುದ್ದು GBAನವರು ಕಸ ತೆರವನ್ನು ಮಾಡ್ತಾರೆ. ಈ ಬಾರಿ ದಂಡವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ದಂಡ ಹಾಕ್ತಾ ಇದ್ದಾರೆ. ಸ್ಥಳೀಯರು ಕಸ ಎಸೆಯುವವರ ವಿಡಿಯೋ ತೆಗೆದು ಕೂಡ ಕಳಿಸಬಹುದು ಅಂತ ಹೇಳಿದ್ದಾರೆ. ಆದ್ರೆ ಸ್ಥಳೀಯರು ಈ ರೀತಿಯಾಗಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಇನ್ನೆಲ್ಲಿ ಆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಆತನಿಗೆ ಹೊಡೆಯೋದಕ್ಕೆ ಕೂಡ ಹೋದ್ರೆ ಮತ್ತಿನ್ನೊಂದು ಕೇಸ್ ಬೀಳುತ್ತೆ. ಕೇವಲ ಕಸ ವಿಲೇವಾರಿಯ ಕೇಸು ಮಾತ್ರ ಅಲ್ಲದೆ ಹಲ್ಲೆ ಮಾಡೋದಕ್ಕೆ ಬೇರೆ ಕೇಸುಗಳು ಬೀಳುತ್ತೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ರೀತಿಯಾಗಿ ಜಗಳ ಆಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತೆ ಎಲ್ಲರೂ ಜವಾಬ್ದಾರಿಯುತವಾಗಿ ವರ್ತಿಸಿದ್ರೆ ಯಾರೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. 1,000 ರೂಪಾಯಿಯಿಂದ 10,000 ರೂಪಾಯಿವರೆಗೂ ಕೂಡ ದಂಡ ವಿಧಿಸೋದಕ್ಕೆ ಈಗ ಹೊರಟಿದೆ GBA. 1,000 ರೂಪಾಯಿಂದ 10,000 ರೂಪಾಯಿವರೆಗೆ ದಂಡ ಹಾಕ್ತಾರೆ. ಅಂದ್ರೆ ರಿಪೀಟೆಡ್ಲಿ ನೀವು ವಾರ್ನಿಂಗ್ ಕೊಟ್ಟ ನಂತರವೂ ಕೂಡ ನೀವು ಕಸ ಹಾಕ್ತಿದ್ರಿ ಅಂತ ಹೇಳಿದ್ರೆ ಆವಾಗ ದಂಡದ ಪ್ರಮಾಣ ಜಾಸ್ತಿ ಆಗುತ್ತೆ. ನೋಡಿ, ಈಗಾಗಲೇ ಮಾರ್ಷಲ್ಗಳನ್ನು ಬಳಸಿ ದಂಡ ಹಾಕಿದ್ರು ಕೂಡ ಜನ ಬಿಡ್ತಾ ಇಲ್ಲ. ಅವ್ರಿಗೆ ಕಸ ಹಾಕಿದ್ರೇನೆ ನೆಮ್ಮದಿ ಅಂತ, ಕಸ ಹಾಕಿದ್ರಷ್ಟೇ ನೆಮ್ಮದಿ ಅಂತ ಹೇಳಿರುವಂತವ್ರು ಕೆಲವರಿದ್ದಾರೆ. ಮತ್ತು ಪದೇ ಪದೇ ತಪ್ಪು ಮಾಡಿದವರ ವಿರುದ್ಧ ಮತ್ತಷ್ಟು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇಲ್ಲಿ ಕೆಲವರು ಕೇಳ್ತಾರೆ, ನಮ್ಮ ಏರಿಯಾಗೆ ಕಸ ತೆಗೆದುಕೊಂಡು ಹೋಗೋದಕ್ಕೆ ಆಟೋದವರೇ ಬರಲ್ಲ, ಸ್ವಚ್ಛತಾ ಕಾರ್ಮಿಕರು ಬರೋದಿಲ್ಲ, ಅವ್ರು ನಮ್ಮ ರೋಡ್ಗೆ ಬರೋದೇ ಇಲ್ಲ ಅಂತ ವಾದಿಸುವವರು ಕೂಡ ಇದ್ದಾರೆ. ಬಹುಶಃ ಬೆಂಗಳೂರಿನಲ್ಲಿ ಅಂತಹ ಸಮಸ್ಯೆ ಬಹುತೇಕ ಯಾವ ಏರಿಯಾಗಳಲ್ಲೂ ಇಲ್ಲ. ಹಾಗೆ ನಾವು ನಿಜಕ್ಕೂ ಅಂಥದ್ದು ಜೆನ್ಯೂನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನು ಅಪ್ರೋಚ್ ಮಾಡಬೇಕು, GBAಗೆ ಅಪ್ರೋಚ್ ಮಾಡಬೇಕು, ಸ್ಥಳೀಯ GBA ಕಚೇರಿಗಳಿಗೆ ಅಪ್ರೋಚ್ ಮಾಡಬೇಕು, ಅವ್ರಿಗೆ ಹೋಗಿ ಹೇಳೋದಕ್ಕೆ ಅವಕಾಶ ಇದೆ. ಮನೆ ಮುಂದೆ ದಿನಪೂರ್ತಿ ಕಸ ಸುರಿದು ತೆರವು ಮಾಡೋದಿಲ್ಲ ಅಂತ ಹೇಳ್ಕೊಂಡು ಎಚ್ಚರಿಕೆ ಕೊಡ್ತಾರೆ. ಒಂದು ವೇಳೆ ರಿಪೀಟ್ ಮಾಡ್ತೀರಿ ಮತ್ತೆ ತಂದು ಹಾಕ್ತೀರಿ ಅಂದ್ರೆ ಇಡೀ ದಿವಸ ಮನೆ ಮುಂದೆ ಕಸ ಇರುತ್ತೆ ಅಂತ ಹೇಳಿ ಆಗ ಗೊತ್ತಾಗುತ್ತೆ ಕಸದ ಸಮಸ್ಯೆ ಏನು ಅಂತ ಹೇಳಿ. ಯಾಕಂದ್ರೆ ಯಾರ್ದೋ ಮನೆ ಮುಂದೆ ಕಸ ಎಸೆದು ಹೋಗೋರಿಗೆ ಆ ಕಸದಿಂದ ಆಗ್ತಾ ಇರುವಂತಹ ಕಿರಿಕಿರಿ ಏನು ಅಂತೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರವರ ಮನೆ ಮುಂದೆ ಬಂದು ಬಿದ್ದಾಗ್ಲೇ ಗೊತ್ತಾಗೋದು, ಓ ಇದು ಸಮಸ್ಯೆ ಇದೆ ಅಂತ ಹೇಳಿ ಅರ್ಥ ಆಗೋದು. ಆ ಸಮಸ್ಯೆಯನ್ನು ಈಗ ಅರ್ಥ ಮಾಡಿಸೋದಕ್ಕೆ ಹೊರಟಿದೆ GBA. ಬಹುಶಃ GBA ಇದುವರೆಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ರಸ್ತೆ ಗುಂಡಿಯನ್ನು ಅವರು ಮುಚ್ಚೋದಕ್ಕೆ ಅವರಿಂದ ಸಾಧ್ಯ ಆಗದಿದ್ರು ಕೂಡ ಕಸದ ವಿಚಾರದಲ್ಲಿ ಅವರು ವಿಲೇವಾರಿ ಮಾಡೋದಕ್ಕೆ ಬೇಕಾಗಿರುವಂಥ ಉಳಿದ ಕ್ರಮಗಳಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರ ಆಗೋದಿಲ್ಲ ಅಂತ ಒಂದು ಭಾಗ ಆದರೂ ಕೂಡ ಇದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಅವಶ್ಯಕವಾಗಿರುವಂಥದ್ದು, ಅವಶ್ಯಕವಾಗಿ ಮಾಡಬೇಕಾಗಿದ್ದಂಥದ್ದು. ಯಾಕೆಂತ ಹೇಳಿದ್ರೆ ಆ ಮೂಲಕ ಆದರೂ ಜನರಲ್ಲಿ ಜಾಗೃತಿ ಬರಬೇಕು. ಯಾಕಂದ್ರೆ ನಮ್ಮ ನಗರ ಸ್ವಚ್ಛವಾಗಿರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಇರಬೇಕಂತ ಕಾಳಜಿ, ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿ ನಾಗರಿಕನಲ್ಲೂ ಕೂಡ ನಮ್ಮ ನಗರ ಸ್ವಚ್ಛವಾಗಿರಬೇಕು ಅನ್ನೋಂತ ಇರಬೇಕು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಸ್ವಚ್ಛ ಆಗಿರಬೇಕು ನಾವು ಬಯಸ್ತೀವಿ, ಹಾಗೇನೆ ನಮ್ಮ ರಸ್ತೆಯೂ ಕೂಡ ಸ್ವಚ್ಛ ಆಗಿರಬೇಕು ಅನ್ನುವಂಥದ್ದು ನಮ್ಮ ಬಯಕೆ ಆಗಿರಬೇಕು. ಆಗ್ಲೇ ಸ್ವಚ್ಛ ಭಾರತನಂತಹ ಅಭಿಯಾನ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಘನತ್ಯಾಜ್ಯ ವಿಲೇವಾರಿಯ ಘಟಕದ MD ಕೂಡ ಆಗಿರುವಂತಹ ಕರಿಗೌಡರು ಮಾತನಾಡಿದರೆ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ 5,000 ಆಟೋ ಟಿಪ್ಪರು ಮನೆಗೆ ಹೋಗಿ ಕಸವನ್ನು ಸಂಗ್ರಹಣೆ ಮಾಡ್ತಿದ್ದಾವೆ. ಆದರೂ ಕೆಲವು ಸಾರ್ವಜನಿಕರು ನಮ್ಮ ಆಟೋಗೆ ಕಸ ಕೊಡದೆ ರಸ್ತೆ ಬದಿ ಎಸಿತಾ ಇದ್ದಾರೆ. ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಈ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ನಮ್ಮ ಇಂಜಿನಿಯರ್ಗಳು ಅದರದ್ದೆಲ್ಲ ವಿಡಿಯೋ ಮಾಡಿದ್ದೀವಿ. ಮತ್ತು ನಾವು CCTVಗಳು ಹಾಕಿದ್ದೀವಿ. ಸಾರ್ವಜನಿಕರು ಕೂಡ ಈ ಥರ ವಿಡಿಯೋಗಳು ಕಳಿಸ್ತಾ ಇದ್ದಾರೆ. ಮತ್ತು ಮನೆಗೆ ಅದರ ಡೆಲಿವರಿ ತೊಗೊಂಡಿರುತ್ತಲ್ಲ, ಅಡ್ರೆಸ್ ಇರುತ್ತೆ, ಆ ಕಸ ಎಸ್ದಾಗ ನಮಗೆ ಗೊತ್ತಾಗುತ್ತೆ. ಆ ಥರದವ್ರನ್ನ ಐಡೆಂಟಿಫೈ ಮಾಡಿ ನಾವು ಅವ್ರ ಮನೆಗೆ ಕಸ ಸುರಿದು ಒಂದು ತಿಳುವಳಿಕೆ, ಕಸ ಸುರಿಬೇಡಿ ಅಂತೇಳಿ. ಈಗ ನೀವು ಅಲ್ಲಿ ನೋಡಿದ್ರಿ, ಅವ್ರು ಹೇಳಿದ್ರು ನಾವು ಕಸ ಸುರಿದಿಲ್ಲ, ರಸ್ತೆಗೆ ಎಸ್ತಿಲ್ಲ ಅಂದರು.
ಆ ವಿಡಿಯೋ ಇತ್ತು ನಮ್ಮ ಹತ್ರ. ವಿಡಿಯೋ ತೋರಿಸಿದಾಗ ಹೌದು ನಾವೇ ಅಂತ ಹೇಳಿದ್ರು. ಆಯ್ತಪ್ಪ, ಕಸ ಸುರಿದು ತಪ್ಪು ಮಾಡಿದ್ದೀರಿ, ದಂಡ ಕಟ್ಟಿದ್ದೀರಿ, ದಂಡ ಕಟ್ಟಲ್ಲ ಅಂದರು. ನಾವು ಅವ್ರ ಮನೆ ಮುಂದೆ ಕಸ ಸುರಿದ ಮೇಲೆ 2,000 ರೂಪಾಯಿ ದಂಡ ಕಟ್ಟಿದ್ರು. ದಯಮಾಡಿ ನಮ್ಮ ಆಟೋ ಟಿಪ್ಪರ್ ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಬಂದಾಗ ಕಸವನ್ನು ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸವನ್ನಾಗಿ ವಿಂಗಡಿಸಿ ಕೊಡಿ. ನಗರದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಬೆಂಗಳೂರು ಗಾರ್ಡನ್ ಸಿಟಿಯ ಒಂದು ಏನು ಟ್ಯಾಗ್ ಇದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಹಕರಿಸಿ. ಯಾಕೆಂದರೆ ಇದು ಎಲ್ಲರ ಜವಾಬ್ದಾರಿಯೂ ಕೂಡ ಇರುವಂಥದ್ದು. ಯಾಕಂದರೆ ಬೆಂಗಳೂರು ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡಬೇಕಾಗುವಂಥದ್ದು ಬೆಂಗಳೂರಿನಲ್ಲಿ ವಾಸಿಸುವ ಪ್ರತಿಯೊಬ್ಬರ ಜವಾಬ್ದಾರಿ. ನೀವು ಎಲ್ಲಿಂದೇ ಬಂದಿರಿ, ಬೆಂಗಳೂರಿನಲ್ಲಿ ಇರುವಂಥ ಬೆಂಗಳೂರನ್ನು ಹಾಳು ಮಾಡಬೇಡಿ, ಬೆಂಗಳೂರನ್ನು ಹಾಳು ಮಾಡಬಾರ್ದು. ಅದು ಪ್ರತಿಯೊಬ್ಬರಲ್ಲಿ ಇರಬೇಕಾಗಿರುವಂಥ ಜಾಗೃತಿ, ಪ್ರತಿಯೊಬ್ಬರಲ್ಲಿ ಇರಬೇಕಾಗಿರುವಂಥ ಎಚ್ಚರಿಕೆ. ಅದು ಈಗಲಾದರೂ ಕೂಡ ಪಾಠ ಕಲಿತಾರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಕಸ ಎಸಿತಾ ಇರುವಂಥದ್ದು ಎಲ್ಲರೂ ಕೂಡ ಕಸ ಎಸಿತಾ ಇಲ್ಲ ಬೆಂಗಳೂರಲ್ಲಿ. 90% ಜನ ಇವತ್ತೂ ಕೂಡ ವೆಹಿಕಲ್ಗಳು ಬಂದಾಗ ಕಾದು ನಿಂತು ಅದರಲ್ಲಿ ಕಳಿಸ್ತಾ ಇರ್ತಾರೆ. ಆದರೆ ಪ್ರತಿನಿತ್ಯ ಅಲ್ಲಿ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ರು ಕೂಡ ಕೆಲವರು ಬಂದು ಎಸಿತಾರಲ್ಲ, ಅಂಥವರು ಇನ್ನಾದರೂ ಪಾಠ ಕಲಿತಾರ? GB ಅಧಿಕಾರಿಗಳ ವಿನೂತನ ಪ್ಲಾನ್ ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಯಾಕೆಂದರೆ ಜಾಗೃತಿ ಬಂದರೆ ಮಾತ್ರನೇ ಜನರಲ್ಲಿ ಹೌದು ನಮ್ಮ ಮನೆ ಮುಂದೆ ಕಸ ಬಂದು ಬೀಳೋದು ಬೇಡ ಅಂತ ಹೇಳಿದರೆ ಇಲ್ಲಿ ಪಾಠ ಕಲಿಬೇಕಾಗಿದೆ. ರಸ್ತೆ ಫುಟ್ಪಾತ್ ಮೇಲೆ ಕಸ ಹಾಕೋರ ಸಂಖ್ಯೆಯಲ್ಲಿ ನಿನ್ನೆ ಮತ್ತು ಇವತ್ತು, ನಿನ್ನೆ ಇದನ್ನು ಶುರು ಮಾಡಿದ ನಂತರ ಇವತ್ತಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನುವಂಥದ್ದು ಗೋಚರಿಸ್ತಾ ಇದೆ. ಬಹುಶಃ ನಾಳೆಗೆ ಅದು ಸಂಪೂರ್ಣ ಬಂದಾದರೆ ಒಳ್ಳೆಯದು. ಯಾಕೆಂದರೆ ಯಾರೂ ಕೂಡ ಈ ರೀತಿಯಾದಂಥ ಶಿಕ್ಷೆ ಯಾರಿಗೂ ಕೂಡ ಆಗಬಾರ್ದು. ಯಾರಿಗೂ ಕೂಡ 1,000 ರೂಪಾಯಿ ದಂಡ, 2,000 ರೂಪಾಯಿ ದಂಡ ಯಾಕೆ ಕಟ್ಟಬೇಕು? ಸುಮ್ಮನೆ ಕಸವನ್ನು ವಿಲೇವಾರಿ ಮಾಡಿಸಿದ್ರೆ ಸಾಕಲ್ಲ ಮನೆಯಿಂದ ಅಂತ ಹೇಳುವಂಥದ್ದು ಇದು ಅರ್ಥ ಮಾಡ್ಕೊಳ್ಬೇಕಾದ್ದು. ಸಾರ್ವಜನಿಕವಾಗಿ ಆಗುವ ಅವಮಾನ ತಪ್ಪಿಸಿಕೊಳ್ಳಲು ಮುಂದಾಗಿದ್ದಾರೆ ಜನ. ಸಾರ್ವಜನಿಕವಾಗಿ ಆಗ್ತಾ ಇರುವಂಥ ಅವಮಾನ ಇದು. ಆ ರೀತಿಯಾಗಿ ಕಸ ಮನೆ ಮುಂದೆ ಬಂದು ಸುರಿದ್ರೆ ಅಕ್ಕಪಕ್ಕದವರು ನೋಡಿ, ಅಲ್ಲೇ ಒಬ್ರು ಫೈನ್ ಕಟ್ಟಿದ ನಂತರ ಹಿಂಗೆ ಕೈ ಕಟ್ಟಿ ನಿಂತ್ಕೊಂಡಿದ್ರ ಸ್ಟೈಲ್ ನೋಡಿದ್ವಿ. ಎಷ್ಟು ಅವಮಾನ ಆಗುತ್ತೆ, ಎಷ್ಟು ಮುಜುಗರ ಆಗುತ್ತೆ ಅದು. ಅಲ್ಲಿ ಈ ವಿಚಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಅಧಿಕಾರಿಗಳು ದಂಡಕ್ಕೆ ಹೆದರ್ಕೊಂಡು ಈಗ ಕೆಲವರು ಕಸ ಎಸೆಯುವುದನ್ನ ಬಿಟ್ಟಿದ್ದಾರೆ. ಹಾಗಂತೇಳಿ ಮತ್ತೆ ವಾಪಸ್ ಕಸ ಎಸೆಯೋದಕ್ಕೆ ಶುರು ಮಾಡಿದ್ರೆ ಈಗ ಅಧಿಕಾರಿ ಇರೋ ತನಕ ನಡೆಯುತ್ತೆ, ಇನ್ನೊಬ್ರು ಬಂದಾಗ ಏನಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಒಮ್ಮೆ ಅಭ್ಯಾಸ ಮಾಡಿಕೊಂಡ್ರೆ ಇದು ಬಹಳ ಸಿಂಪಲ್ ಆಗಿರುವಂಥದ್ದು. ಬೆಳಗ್ಗೆ 7 ಗಂಟೆಗೋ 8 ಗಂಟೆಗೋ 9 ಗಂಟೆ ಒಳಗಡೆ ಅವ್ರು ಬರ್ತಾರೆ, ಅವಾಗ ಕಸ ವಿಲೇವಾರಿ ಮಾಡಿದ್ರೆ ಆಯ್ತು. ಅದು ಕೂಡ ಅವರು ಅನೌನ್ಸ್ ಮಾಡ್ಕೊಂಡು ಬರ್ತಾರೆ. ಅವರೇನು ಅನೌನ್ಸ್ ಮಾಡದೆ ಬರೋದಿಲ್ಲ ಅಥವಾ ವಿಜಿಲ್ ಹೊಡೆಯದೆ ಬರೋದಿಲ್ಲ. ಹಾಗಿರುವಾಗ ಎಸೆಯೋದೇನು ಕಷ್ಟದ್ದಲ್ಲ. ಮತ್ತೆ ಕೆಲವರಿಂದ ನಮ್ಮ ಏರಿಯಾಗೆ ಆಟೋ ಬರ್ತಾ ಇಲ್ಲ ಅನ್ನುವಂತಹ ಸಬೂಬು ಬರ್ತಾ ಇದೆ. ಅವ್ರು ಬರೋದೇ ಇಲ್ಲ ಸರ್, ನಾವು ಬೆಳಗ್ಗೆ 6 ಗಂಟೆಗೆ ಹೋಗ್ತೀವಿ, 5 ಗಂಟೆಗೆ ಹೋಗ್ತೀವಿ, ಮನೆ ಬಿಡ್ತೀವಿ. ಅವರು ಕೂಡ ಬೆಳಿಗ್ಗೆ 5 ಗಂಟೆಯಿಂದ ಸ್ವಚ್ಛತೆಯಲ್ಲಿ ತೊಡಗಿರ್ತಾರೆ. ಸ್ವಚ್ಛತಾ ಕಾರ್ಮಿಕರು ಬೆಂಗಳೂರಲ್ಲಿ 5 ಗಂಟೆಯಿಂದಲೇ ಸ್ವಚ್ಛ ಮಾಡೋದಕ್ಕೆ ಕೆಲಸ ಶುರು ಮಾಡಿರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಆ ಜವಾಬ್ದಾರಿ ಇರಬೇಕಾಗಿರುವಂಥದ್ದು. ಇನ್ನಾದರೂ ಸ್ವಚ್ಛತೆಯಲ್ಲಿ ಬೆಂಗಳೂರಿನ ನಂಬರ್ ಮೇಲೆ ಹೋಗುತ್ತಾ ಅಂತ ಹೇಳಿ. ಯಾಕಂದರೆ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ನಮ್ಮ ಬೆಂಗಳೂರು ಕೂಡ ಟಾಪ್ 1, ಟಾಪ್ 2 ಅಲ್ಲಿ ಇತ್ತು ಅಂದರೆ ಖುಷಿ ಆಗೋದು ಬೆಂಗಳೂರಿಗರಾಗಿ ನಾವು ಎಲ್ಲರೂ ಕೂಡ ಸಂಭ್ರಮಿಸುವಂಥದ್ದು, ಹೆಮ್ಮೆ ಪಡಬೇಕಾದ ವಿಚಾರ. ಅದು ಆಗಬೇಕು ಅಂತಂದರೆ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗತ್ತೆ. ಆ ಜವಾಬ್ದಾರಿ ಬರುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬರಬೇಕು ಅನ್ನುವಂಥದ್ದು ಆಶಯ.